ನಾಳೆ ನಡೆಯಲಿರುವ ಎಸ್.ಸಿ. ಮೋರ್ಚಾದ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಪಕ್ಷದ ಹಿರಿಯ ಮುಖಂಡರಾಗಿರುವಂಥ ರಾಜು ವಾಡೇಕರ್ನವರಿಗೆ ಸ್ವಾಗತವನ್ನು ಕೋರ್ತೇವೆ. ಅದೇ ನಿಟ್ಟಿನಲ್ಲಿ ಇನ್ನೋರ್ವ ಹಿರಿಯ ಮುಖಂಡರಾದಂಥ ರಮೇಶ್ ವಾಡೇಕರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿಯಾಗಿ BJP ಪಕ್ಷದ ನಗರಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜಿಂಕೇರಿ ಅವರು ಕೂಡ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಪಕ್ಷದ ಯುವ ಮುಖಂಡರಾದಂಥ ರಾಜು ಕಟ್ಟಿಮನಿ ಅಣ್ಣವರು ಕೂಡ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಪಕ್ಷದ ಯುವ ಮುಖಂಡರಾದಂಥ ಮಲ್ಲಿಕಾರ್ಜುನ್ ಸರಡಿಗೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ. ನಮ್ಮ ಇನ್ನೋರ್ವ ಯುವ ಮುಖಂಡರಾದಂಥ ಪೃಥ್ವಿರಾಜ್ ಅವರು ಕೂಡ ಸ್ವಾಗತವನ್ನು ಕೋರ್ತೇವೆ. ಅದೇ ಒಂದು ನಿಟ್ಟಿನಲ್ಲಿ ಪತ್ರಿಕಾ ಮಾಧ್ಯಮದವರು ಕೂಡ ಸ್ವಾಗತವನ್ನು. ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಸ್.ಸಿ. ಮೋರ್ಚಾದ ಒಂದು ಜಿಲ್ಲಾ ನಗರದ ಕಡೆಯಿಂದ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ನಾಳೆ ಎಸ್.ಸಿ. ಮೋರ್ಚಾ ಕಡೆಯಿಂದ ಬೃಹತ್ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ. ವಿಷಯ ಏನಪ್ಪ ಅಂದ್ರೆ, ಎಲ್ಲರೂ ಈ ಒಂದು ನಮ್ಮ ಎಸ್.ಸಿ. ಮೋರ್ಚಾದಲ್ಲಿ ಬರ್ತಕ್ಕಂಥ ಎಲ್ಲಾ ಸಮುದಾಯ 101 ಜಾತಿಯಲ್ಲಿ ನಮ್ಮ ಜಾತಿಯಲ್ಲಿ ಎಷ್ಟು ಜನ ಎಸ್.ಸಿಯಲ್ಲಿ ಬರ್ತಕ್ಕಂಥ ಜನಗಳೆಲ್ಲರೂ ಈ ಒಂದು ಪ್ರತಿಭಟನೆಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಈ ಒಂದು ಸರ್ಕಾರದ ವಿರುದ್ಧ 2.5 ವರ್ಷದಿಂದ ಏನು ನಮ್ಮ ಎಸ್.ಸಿಯಲ್ಲಿ ಬರ್ತಕ್ಕಂಥ ನಿಗಮಗಳಿರ್ಬೋದು, ಏನೋ ಸಣ್ಣ ಪುಟ್ಟ ಇರ್ಬೋದು, ಬಹಳ ಬರೀ ಹೇಳ್ತಾ ಇದ್ದಾರೆ ನಮ್ಮ ದಲಿತ ಪರ ಇದ್ದೀವಿ ಅಂತೇಳಿ. ಅದರ ವಿರುದ್ಧ ನಾವು ಒಂದು ದೊಡ್ಡ ಬೃಹತ್ ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆ ಎಲ್ಲ ಬಡಾವಣೆಯಲ್ಲಿ ಬರ್ತಕ್ಕಂಥ ನಮ್ಮ ಒಂದೇ ಜಾತಿ ಸೀಮಿತ ಅಲ್ಲದು ಎಸ್.ಸಿ ಬರ್ತಕ್ಕಂಥ ಎಲ್ಲಾ ಜಾತಿಗಳು ಇವತ್ತು ಸಮಗಾರ ಇರ್ಬೋದು, ಡೋರ್ ಇರ್ಬೋದು, ರೈಟ್ ನಮ್ಮ ಸೋದರರು ಇರ್ಬೋದು, ಒಡ್ಡರು ಗೋವಿದವರು ಇರ್ಬೋದು, ಎಲ್ಲ ಒಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಯಾಗಿ ಮಾಡಿ ಸರ್ಕಾರಕ್ಕೆ ಒಂದು ಬಿಸಿ ತೋರಿಸುವಂತ ಕೆಲಸ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ನಾಳೆ ಪ್ರತಿಭಟನೆಯಲ್ಲಿ ಇಟ್ಕೊಂಡಿದ್ದೀವಿ. ಪಕ್ಷದ ಎಸ್.ಸಿ. ಮೋರ್ಚಾ ವತಿಯಿಂದ ನಾಳೆ ಬೆಳಗ್ಗೆ 11 ಗಂಟೆಗೆ ಪಟೇಲ್ ವೃತ್ತದಿಂದ DC ಆಫೀಸ್ವರೆಗೂ ಒಂದು ಮೆರವಣಿಗೆ ಮುಖಾಂತರ, ಅಲ್ಲಿಗೆ ಟಮಟೆ ಮುಖಾಂತರ ನಾವು ಮೆರವಣಿಗೆಯನ್ನು ಭಾಗವಹಿಸ್ತಿದ್ದೀವಿ. ಅದರಲ್ಲಿ 600-700 ಜನ ಸೇರ್ಬೇಕಂತ ನಿರೀಕ್ಷತೆ ಇದೆ. 600-700 ಜನ ಸೇರುತ್ತೆ. ಇದು ಯಾಕಂದ್ರೆ ಭಾಳ ಫಸ್ಟ್ ಟೈಮ್ ಇದು ಮಲ್ಲೂರು ನೇತೃತ್ವದಲ್ಲಿ ಎಸ್.ಸಿ. ಮೋರ್ಚಾ ಅಧ್ಯಕ್ಷ ಆದ್ಮೇಲೆ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ದೀವಿ. ಈ ಫಸ್ಟ್ ಟೈಮ್ ನಾವು ಯಶಸ್ವಿ ಆಗಬೇಕು. ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಅಪ್ಪುಗೌಡರು ಅವರು ಬರ್ತಾರೆ. ಅದೇ ಟೈಮಿಗೆ ಅವ್ರನ್ನು ನಮ್ಮ ನಗರ ಅಧ್ಯಕ್ಷರಾದ ಚಂದು ಪಾಟೀಲ್ ಅವ್ರನ್ನು ಇರ್ತಾರೆ ಜೊತೆಯಲ್ಲಿ. ಇದು ಎಸ್.ಸಿ. ಮೋರ್ಚಾ ಅಂತ ಅಷ್ಟೇ ಎಸ್.ಸಿದವರು ಬರ್ಬೇಕಂತೇನಿಲ್ಲ. ನಾವು ಭಾರತೀಯ ಜನತಾ ಪಕ್ಷದ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ. ಇದಕ್ಕೋಸ್ಕರ ಎಲ್ಲ ಜನ ಯುವ ಮೋರ್ಚಾ ಆಗ್ಲಿ, ಮಹಿಳಾ ಮೋರ್ಚಾ ಆಗ್ಲಿ, ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೂ ಈ ತಮ್ಮ ಮೀಡಿಯಾ ಮುಖಾಂತರ ಎಲ್ಲ ಜನರಿಗೆ ಹೇಳಕ್ ಇಷ್ಟಪಡ್ತೀನಿ. ಈ ಕಡೆ ಡಾಕ್ಟರ್ B.R. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ, ಅದರಲ್ಲಿ ಅನುದಾನ ಇಲ್ಲ. ಆದಿಜಂಬು ಅಭಿವೃದ್ಧಿ ನಿಗಮ ಇದೆ, ಅದರೊಳಗೆ ಅನುದಾನ ಇಲ್ಲ. ಈ ತರ ತಾರತಮ್ಯ ಮಾಡಿ ಹೆಸರಿಗೋಸ್ಕರ ನಾಮಕಾವಸ್ತ್ರ ನಿಗಮಗಳು ಇಟ್ಟು ನಾವು ದಲಿತರ ಪರ ಇದ್ದೀವಿ, ದಲಿತರ ಏಳಿಗೆಗೋಸ್ಕರ ಇದ್ದೀವಿ ಅಂತ ಹೇಳ್ತಾರ. ಆದ್ರೆ ಅಲ್ಲಿ ಏನು ದುಡ್ಡಿಲ್ಲದೆ ಸರ್ಕಾರ ಜನರಿಗೆ ಸರ್ಕಾರ ಮೇಲೆ ಮತ್ತೊಂದು ಮೋಸ ಮಾಡ್ತಾನೆ ಉಂಟಿದೆ. 3 ವರ್ಷ ಕಳೆದೋಗ್ತದೆ. ಈ ಕಡೆ ವಸತಿ ನಿಲಯಗಳಿಲ್ಲ, ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾ ಇಲ್ಲ, ಈಗ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಹೀಗೆ ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಪರಿಶಿಷ್ಟ ಜಾತಿ ಮೇಲೆ ಸಂಪೂರ್ಣ ಮೋಸ ಮಾಡುವಲ್ಲಿ, ದೌರ್ಜನ್ಯ ಎಸಗುವಲ್ಲಿ ಯಶಸ್ವಿ ಆಕತ್ತದ. ಆದ್ರ ಅವ್ರಿಗೆ ಒಟ್ಟೆ ನಾವೇನ್ ಮಾಡ್ಲಾಕತ್ತೀವಿ, ಇದು ಜನರಿಗೆ ಮೋಸ ಮಾಡಕತ್ತೀವಿ, ಪರಿಶಿಷ್ಟ ಜಾತಿ ಮೋಸ ಮಾಡ್ಲಾಕತ್ತೀವಿ ಅನ್ನೋದು ಅವ್ರಿಗೆ ಅರಿವಿಲ್ಲ. ಮತ್ತೆ ಇದು SC ದೊಡ್ಡ ಅಮೌಂಟ್ 40,000 ಕೋಟಿನ ಬಳಕೆ ಮಾಡ್ತಾರೆ ಬೇರೆ ಯೋಜನೆಗೆ. ನಮ್ಮದೇ ಸಮುದಾಯದವರು SC ಪರಿಶಿಷ್ಟ ಜಾತಿ ಸಮುದಾಯದ ಇರ್ತಕ್ಕಂಥ ಕ್ಯಾಬಿನೆಟ್ ಮಿನಿಸ್ಟರ್ಗಳಾದಂತ ಪರಮೇಶ್ವರ್ ಇರ್ಬೋದು, R.B. ತಿಮ್ಮಪ್ಪ ಇರ್ಬೋದು, K.H. ಮುನಿಯಪ್ಪ ಇರ್ಬೋದು, ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿ ಅವರು ಇರ್ಬೋದು, ಇಂಥ ಹಲವಾರು ನಾಯಕರು ಅವರು ಪರಿಶಿಷ್ಟ ಜಾತಿಯವರು ಇದ್ರು ಕೂಡ ಇಂಥ ದುಡ್ಡನ್ನ ದುರ್ಬಳಕೆ ಮಾಡಕ ಬಿಟ್ಟಾರಪ್ಪ ಅಂದ್ರೆ ನಮ್ಗೆ ಗೊತ್ತಾಗ್ತಿವ್ರಿ ಎಂತ ನಾಯಕರು ನಮ್ಗೆ ಎಷ್ಟು ಯಾವ ಮಟ್ಟಿಗೆ ನಮ್ಮ ಪರಿಶಿಷ್ಟ ಜಾತಿಯವ್ರನ್ನ ಕಾಪಾಡ್ತಾರ ಅಂತೇಳಿ ನಾವೆಲ್ಲ ತಿಳ್ಕೊಬೇಕಾಗ್ತದೆ. ಇವೆಲ್ಲ ನಾವು ಖಂಡಿಸಿ ಇನ್ನು ಹಲವಾರು ವೈಫಲ್ಯಗಳಿವೆ. ನಾವು ಅದಕ್ಕೆ
ನಾಳೆ 19 ತಾರೀಕು ಸೋಮವಾರ ದಿನ ಸರ್ದಾರ್ ವಲ್ಲಭಾಯ್ ಪಟೇಲ್ 11 ಗಂಟೆಯಿಂದ 2 ಗಂಟೆವರೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ನಾವು ಪ್ರತಿಭಟನೆ ಮಾಡಿ ಈ ಸರ್ಕಾರವನ್ನು ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ. ಈ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಲ್ಲ ಒಂದ್ ವೇಳೆ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನಾವು ಇನ್ನ ಮುಂದಿನ ಹೋರಾಟ ನಿರಂತರ ಹೋರಾಟ ಮಾಡ್ತೀವಿ. ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ನಗರದ ಎಸ್ಸಿ ಮೋರ್ಚಾ ಬಿಜೆಪಿ ಎಸ್ಸಿ ಮೋರ್ಚಾ ಘಟಕದ ವತಿಯಿಂದ ನಮ್ಮ ಮಲ್ಲಿಕಾರ್ಜುನ್ ಜಿನ್ಕೇರಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಸರ್ಕಾರದ ವೈಫಲ್ಯತನ ಮತ್ತು ಸರ್ಕಾರದಿಂದ ದಲಿತರ ಮೇಲೆ ದೌರ್ಜನ್ಯ ಮತ್ತು ಸರ್ಕಾರದ ದಲಿತರ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಮತ್ತು ದಲಿತ ಸಮುದಾಯಕ್ಕೆ ಈ ಕಾಂಗ್ರೆಸ್ ಸರ್ಕಾರದಿಂದ ಅನ್ಯಾಯ ಆಗ್ಲಕತ್ತದನ್ನು ಖಂಡಿಸಿ ಮತ್ತು SCP TSP ಅನುದಾನವನ್ನು ಈ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಳ್ಳೋದನ್ನು ಖಂಡಿಸಿ ಸುಮಾರು 16 ಬೇಡಿಕೆಗಳು ಇಟ್ಕೊಂಡು ಕಲಬುರಗಿ ನಗರದಲ್ಲಿ ನಾಳೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಸುಮಾರು ಒಂದು 500-600 ಜನಸಂಖ್ಯೆ ಸೇರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡರ.